ಫೈನಲಿ ರಾಮಾಚಾರಿ ಬದುಕಿದ್ದಾನೆ, ಎದ್ದಿದ್ದಾನೆ. ಎದ್ದಳಕ್ ಆಗ್ತಾ ಇರ್ಲಿಲ್ಲ. ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ರು. ಆಚೆ ಕಡೆ ಮಲಗಿಸಿರ್ತಾರೆ, ಈ ಕಡೆ ನೋಡಿದ್ರೆ ರೌಡಿಗಳು ಕೂಡ ಈಗ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಕೂಡ ತೋಚೋದಿಲ್ಲ. ಈ ಒಂದು ಟೈಮ್ಗೆ ಈಗ ರಾಮಾಚಾರಿಗೆ ಎಚ್ಚರ ಆಗುತ್ತೆ, ಶಂಕನಾದ ಕೂಡ ಮಡಗುತ್ತೆ. ಆಗ ನೋಡಿ ಕಿಟ್ಟಿಗೆ ಮತ್ತೆ ಚಾರುಗೆ ಒಂದು ಹಿಂಸೆನ ಕೊಡ್ತಿರುವಂತ ರೌಡಿಗಳಿಗೆ ಸರಿಯಾಗಿ ಹೊಡಿತಾನೆ ರಾಮಾಚಾರಿ. ಎಸ್ ಹೌದು, ರಾಮಾಚಾರಿ ಎದ್ದೇಳ್ಬೇಕು ಅಂತ ಚಾರು ಸೇರಿದಂತೆ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ರು. ತುಂಬಾ ದಿವಸಗಳಾಗ್ಬಿಡಿತ್ತು ರಾಮಾಚಾರಿ ಎದ್ದೇಳಿ, ಅಂದ್ರೆ ಆತನಿಗೆ ಪ್ರಜ್ಞೆ ಬಂದು ತುಂಬಾ ದಿವಸಗಳಾಗಿತ್ತು. ಆತನಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಿದ್ರು. ಇದೀಗ ರಾಮಾಚಾರಿಗೆ ಪ್ರಜ್ಞೆನೂ ಕೂಡ ಬಂದಾಗಿತ್ತು, ಎದ್ದು ಕೂಡ ನಿಂತಿದ್ದಾನೆ, ಫೈಟಿಂಗ್ ಅನ್ನು ಕೂಡ ಮಾಡಿದ್ದಾನೆ. ಎಷ್ಟರ ಮಟ್ಟಿಗೆ ಬರ್ತಿದೆ ನೋಡಿ, ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಬರ್ತಿದೆ. ಅಭಿಮಾನಿಗಳು ಸಹ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ. ಸದ್ಯಕ್ಕೆ TRP ಯಲ್ಲೂ ಸಹ ಮುಂಚೂಣಿಯಲ್ಲಿದೆ. ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ತಪ್ಪದೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ಅದ್ಭುತವಾದಂತ ರೇಟಿಂಗ್ ಉಳ್ಳಂತ ಧಾರಾವಾಹಿ, ಪ್ರತಿಯೊಬ್ರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ. ದಿನನಿತ್ಯ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅದಕ್ಕೇನೆ ಜನರು ಕೂಡ ಇಷ್ಟಪಟ್ಟಿರೋದು, ಮೆಚ್ಚಿಕೊಂಡಿರೋದು. ಅಂತ ಅದ್ಭುತವಾದಂತ ಕಾರ್ಯಕ್ರಮ, ಅಂತ ಅದ್ಭುತವಾದಂತ ಧಾರಾವಾಹಿ. ಸಿಕ್ಕಾಪಟ್ಟೆ ಟ್ವಿಸ್ಟ್ ಬಂದಿದೆ, ಜೊತೆಗೆ ಫೈಟಿಂಗ್ ಎಲ್ಲವೂ ಕೂಡ ಮಾಡಾಗಿದೆ ರಾಮಾಚಾರಿ. ಒಟ್ಟಿನಲ್ಲಿ ಈಗ ಬದುಕಿದ್ದಾನೆ, ಅದೇ ಒಂದು ಖುಷಿಯ ವಿಚಾರ. ಗುರುಜಿ ಪವಾಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು.